ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಭಾವ. ವೆಜ್ ಪಲಾವ್ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಅತಿ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೊಳ್ಳೋದು, ಫಟಾಫಟ್ ಅಂತ ಮಾಡಿ ಮುಗಿಸುವಂತ ಒಂದು ಪಲಾವ್ ಮಾಡ್ತಾ ಇದ್ದೀನಿ. ಬೀನ್ಸು, ಬಟಾಣಿ, ಕ್ಯಾರೆಟ್, ಈರುಳ್ಳಿ, ಟೊಮೊಟೊ, ಬೇಕಾದ್ರೆ ಕಾಲಿಫ್ಲವರ್ ಹಾಕೋಬಹುದು. ಸೋಂಪು 1-2 ಟೀ ಸ್ಪೂನು, ಚಕ್ಕೆ 1-2 ಇಂಚು, ಬಿರಿಯಾನಿ ಎಲೆ 2, ಲವಂಗ 4, ಚಕ್ಕೆ 1-2 ಇಂಚು. ಸೊ ಇದಕ್ಕೆ ಅನಾನಸ್ ಹೂ ಇದೆ, ಅದನ್ನು ಸೇರಿಸ್ಕೊಳ್ತಾ ಇದೀನಿ. ಕರಿಬೇವು ಸ್ವಲ್ಪ, ಮತ್ತೆ ಈರುಳ್ಳಿ 2 ಸಣ್ಣಗೆ ಹೆಚ್ಕೊಂಡಿರೋದು, ಅದನ್ನು ಸೇರಿಸ್ಕೊಳ್ತಾ ಇದೀನಿ. ಮತ್ತೆ ತರಕಾರಿಗಳನ್ನ ನಮ್ಗೆ ಬೇಕಾಗಿರೋ ತರಕಾರಿಗಳು ಹಾಕೊಂಡಿರೋದು. ಇದಕ್ಕೆ ಈರುಳ್ಳಿ, ಕ್ಯಾರೆಟ್, ಬೀನ್ಸು, ಬಟಾಣಿ 3 ಒಂದೇ ಪ್ರಮಾಣದಲ್ಲಿರುವಂತೆ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಬೇಕಾದ್ರೆ ಕ್ಯಾಪ್ಸಿಕಮು, ಕಾಲಿಫ್ಲವರು ಮತ್ತೆ ನೂಕಲು ಸೇರಿಸ್ಕೋಬಹುದು. ಸೊ ಇದು ಆಪ್ಷನಲ್ಲು, ತರಕಾರಿಗಳು ಯಾವುದೇ ಇರಲಿ ಹಾಕೋಬಹುದು. ಪಲಾವ್ ಮಾಡಲಿಕ್ಕೆ ತರಕಾರಿಗಳು ಹೆಚ್ಚಾಗಿದ್ರೆ ಪಲಾವು ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಟ್ರೈ ಮಾಡ್ಕೊಳ್ಳಿ. ನೋಡಿ, ಈ ತರಕಾರಿಗಳನ್ನೆಲ್ಲ ಹಾಕಿದ್ದೀನಿ, ಕಲ್ಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕಲ್ಸ್ಕೊಳ್ಳೋದು. ಸೊ ಇದು ಎಣ್ಣೆಯಲ್ಲಿ ಹಾಗೆ ಫ್ರೈ ಆಗಬೇಕು. ಸೊ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಮತ್ತೆ ಇದಕ್ಕೆ ಗೋಡಂಬಿ 10-15 ಇಟ್ಟಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದ್ರಾಕ್ಷಿ, ಒಣ ದ್ರಾಕ್ಷಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಮತ್ತೆ ಒಳ್ಳೆ ಪರಿಮಳ ಇರುತ್ತೆ. ಡಿಫ್ರೆಂಟ್ ಟೇಸ್ಟ್ ಅಲ್ಲಿ ಪಲಾವ್ ಇರುತ್ತೆ. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಅಷ್ಟು. ಸೊ ಇದನ್ನೆಲ್ಲ ಬೆರಕೆ ಹಾಕೊಳ್ಳೋದು. ಇದು ಗೋಡಂಬಿನ ಫ್ರೈ ಮಾಡ್ಕೊಂಡಿಲ್ಲ, ಹಾಗೆ ಹಾಕೊಳ್ತಾ ಇದ್ದೀನಿ. ಸೊ ಅದರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತೆ ಈ ತರ ಒಂದು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಹಾಕೊಂಡಿದ್ದೀನಿ. ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸ್ವಲ್ಪ ಹಾಕೊಂಡು ಕಲ್ಸ್ಕೊಳ್ಳೋದು. ಸೊ ಕಲಿಸ್ತಾ ಇದ್ದೀನಿ. ಇದು ಆಗ್ತಾ ಇದೆ ನೋಡಿ, ಹೈ ಫ್ಲೇಮ್ ಅಲ್ಲಿ ಇಟ್ಟು ಸ್ಟವ್ ಅಲ್ಲಿ ಮಾಡ್ತಾ ಇದ್ದೀನಿ. ಬೇಗನೆ ಆಗುತ್ತೆ. ಇದು 10-15 ನಿಮಿಷದಲ್ಲಿ ಒಂದು ಒಳ್ಳೆ ತರಕಾರಿ ಪಲಾವ್ ರೆಡಿ ಇರುತ್ತೆ. ಅದರಿಂದ ಮಾಡ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ಮಾಡಿ. ಇದೇ ತರ ತುಂಬಾ ಚೆನ್ನಾಗಿರುವಂತಹ ಒಂದು ಪಲಾವ್ ಎಲ್ಲರೂ ಮನೆಗೆ ಸುಲಭದ ರೀತಿಯಲ್ಲಿ ಬೇಗನೆ ಮಾಡ್ಕೋಬಹುದು. ತಿಂಡಿಗೆ ಇಲ್ಲ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡ್ಕೋಬಹುದು, ಟಿಫನ್ಗೆ ತಿನ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಟೊಮೊಟೊನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. 2 ಟೊಮೊಟೊ, 2 ಈರುಳ್ಳಿ ಅಷ್ಟೇ ಇದಕ್ಕೆ ಬೇಕಾಗಿರೋದು. ಸೊ ಟೊಮೊಟೊನ ಹಾಕೊಂಡಿದ್ದೀನಿ. ಪಲಾವ್ಗೆ ಯಾರಾದ್ರೂ ಟೊಮೊಟೊ ಹಾಕ್ತಾರಾ ಅಂತ ಹೇಳ್ಬೋದು. ಸೊ ಟೊಮೊಟೊ ಹಾಕಿನೂ ಪಲಾವ್ ಮಾಡ್ಬೋದು. ಸೊ ನೀವು ಟ್ರೈ ಮಾಡಿ. ಇದು ಚೆನ್ನಾಗಿರುವಂತಹ ಒಂದು ಪಲಾವ್ ಇದು. ಸೊ ಈ ತರ ಒಂದು ಪಲಾವು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಇರುತ್ತೆ, ಅದು ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ನಾವು ಸೋಂಪುನು ಸೇರಿಸ್ಕೊಳ್ತಾ ಇದೀವಿ. ಸೋಂಪು 1-2 ಟೀ ಸ್ಪೂನ್ ಆಲ್ರೆಡಿ ಹಾಕೊಂಡಿದೀವಿ. ಸೊ ಈಗ ನಾನು ಟೊಮೊಟೊ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಟೊಮೊಟೊ, 2 ಈರುಳ್ಳಿ ಆಗುತ್ತೆ. ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ. 1.5 ಗ್ಲಾಸ್ ಅಷ್ಟು ಬಾಸುಮತಿ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಇದನ್ನ 2 ಬಾರಿ ನೀರಲ್ಲಿ ತೊಳ್ಕೊಬೇಕು. ತೊಳ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ನೆನೆ ಇದನ್ನ ತೊಳ್ಕೊಂಡು ಅರ್ಧ ಗಂಟೆ ಮುಂಚಿತವಾಗಿ ತೊಳ್ಕೊಂಡು ನೆನೆ ಹಾಕಿ ಇಟ್ಕೋಬೇಕು. ಗಿಡಗಳಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮಕ್ಕ ತೊಳ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೇದಾಗಿರುತ್ತೆ. ಸೊ ತರಕಾರಿ ಎಲ್ಲ ಈಗ ಚೆನ್ನಾಗಿ ಸ್ಟೀಮ್ ಆಗಿದೆ. ಹಸಿ ವಾಸನೆ ಹೋಗ್ಬೇಕು ಟೊಮೊಟೊದು, ಅದರಿಂದ ಇದನ್ನ ಸ್ವಲ್ಪ ಕಲ್ಸ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋದ್ಮೇಲೆ ನೀರು ಸೇರಿಸ್ಕೊಂಡು ಕಲ್ಸ್ಕೊಳ್ಳೋದು. ಇದಕ್ಕೆ ಖಾರದ ಪುಡಿ ಹಾಕೊಳ್ಳೋದು ಇಲ್ಲ ಹಸಿ ಮೆಣಸಿನ್ಕಾಯಿ ಹಾಕೋಬಹುದು. ನಾನು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಪುದೀನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಪುದೀನ, ಹಸಿರು ಮೆಣಸಿನ್ಕಾಯಿ ಗ್ರೈಂಡ್ ಮಾಡಿ ಹಾಕೊಂಡ್ರೆ ಅದು ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೋಬಹುದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟ್ ಆಗಿ ಇಟ್ಟಿದ್ದೀನಿ. ಇದಕ್ಕೆ ಹಸಿ ಮೆಣಸಿನ್ಕಾಯಿ, ಪುದೀನ 2 ಹಾಕೊಂಡಿರೋದನ್ನ ಪೇಸ್ಟ್ ಮಾಡಿ. ಸೊ ಈಗ ನಾನು ಅಕ್ಕಿನ ನೆನೆ ಸೊ ಇದು ರೆಡಿ ಇದೆ. ಸೊ ಇದಕ್ಕೆ ನಾನು ಪುದೀನ ಮತ್ತೆ ಹಸಿ ಮೆಣಸಿನ್ಕಾಯಿದು ಪೇಸ್ಟ್ ಸೇರಿಸ್ಕೊಳ್ತೀನಿ. ಈ ತರ ಮಾಡಿ ನೋಡಿ, ಇದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಒಳ್ಳೆ ಪರಿಮಳನೂ ಕೊಡುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುವಂತಹ ಒಂದು ವೆಜಿಟೇಬಲ್ ಪಲಾವು, ಹೋಟೆಲ್ ಸ್ಟೈಲ್ ಇರುವಂತಹ ಒಂದು ವೆಜಿಟೇಬಲ್ ಪಲಾವ್ ಸಿಂಪಲ್ ಆಗಿ ಮನೇಲೆ ಮಾಡ್ಕೋಬಹುದು. ಚಕಾಚಕ್ ಅಂತ ಮಾಡ್ಕೊಂಡು ತಿನ್ಬಹುದು. ನೋಡಿ, ಇದು ಆಗಿದೆ. ಸೊ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು, ಯಾಕಂದ್ರೆ ಪುದೀನ ಮತ್ತೆ ಹಸಿ ಮೆಣಸಿನ್ಕಾಯಿ ಒಂದು ಘಾಟ್ ಇರುತ್ತೆ, ಅದು ಹೋಗ್ಬೇಕು. ಸೊ ಅಷ್ಟಂಕ ಸ್ವಲ್ಪ ಕಲ್ಸ್ಕೊಳ್ತಾ ಇರ್ಬೇಕು. ಈ ಜಾರ್ಗೆ ಸ್ವಲ್ಪ ನೀರ್ ಹಾಕಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಸೊ ಇದು ಸ್ವಲ್ಪ ಕಲ್ಸ್ಕೊಳ್ಳೋಣ. ಸೊ ಇದು ಆಗಿದೆ. ಇದು ಚೆನ್ನಾಗಿ ಬೆರಕೆ ಮಾಡೋಣ. ಮತ್ತೆ ಉಪ್ಪುನು ಹಾಗೆ ಹಾಕೊಂಡಿದೀವಿ. ಸೊ ಎಲ್ಲ ಮಿಕ್ಸ್ ಆಗಿದೆ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದೋಗಿದೆ. ಸೊ ಈಗ ನಾವು ನೀರ್ ಹಾಕೊಳ್ಳೋಣ. ನೀರ್ ಸೇರ್ಸ್ಕೋಬೇಕು. ನೀರು ಮೆಜರ್ಮೆಂಟ್ ತಕ್ಕಾಗೆ. ಬಾಸ್ಮತಿ ಅಕ್ಕಿ ಅಲ್ಲ, ಸೊ ಬಾಸ್ಮತಿ 1 ಗ್ಲಾಸ್ ಅಕ್ಕಿ ಆದ್ರೆ 2 ಗ್ಲಾಸ್ ನೀರಾಗುತ್ತೆ. ಸೊ ನಾನು 1.5 ಗ್ಲಾಸ್ ಅಕ್ಕಿ ಹಾಕೊಂಡಿರೋದ್ರಿಂದ 3 ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಕುದಿ ಬರ್ಲಿ ಇಡ್ತೀನಿ. ಹಾಕ್ತಾ ಇದ್ದೀನಿ ನೀರು. ಜಾರು ತೊಳ್ಕೊಂಡಿರೋ ನೀರು ಸ್ವಲ್ಪ ಹಾಕೊಳ್ಳೋದು, ಮತ್ತೆ 3 ಗ್ಲಾಸ್ ನೀರು, ಅಳತೆ ಗ್ಲಾಸ್ ನೀರನ್ನ ಸೇರಿಸ್ಕೊಳ್ಳೋದು. ಸೊ ಎಲ್ಲ ಹಾಕೊಂಡು ಸ್ವಲ್ಪ ಕುದಿಲಿಕ್ಕೆ ಬಿಡ್ಬೇಕು. ಮತ್ತೆ ಉಪ್ಪು ಖಾರ ನೋಡ್ಕೋಬೇಕು. ಉಪ್ಪು ಖಾರ ಸರಿ ಇದ್ರೆ
ಸೊ ಮುಚ್ಚಳ ಹಾಕಿ ಅಕ್ಕಿ ತೊಳೆದಿರೋ ಅಕ್ಕಿ ಸೇರಿಸ್ಕೊಂಡು ಮುಚ್ಚಳ ಹಾಕಿ ಒಂದು ವಿಷಲು ಬರೋ ತನಕ ವೇಟ್ ಮಾಡ್ಬೇಕು. ಅರಿಶಿನ ಒಂದು ಅರ್ಧ ಟೀ ಸ್ಪೂನು, ಕಸೂರಿ ಮೇಥಿ ಕೈಯಲ್ಲಿ ಹಾಕೊಂಡು ಕ್ರಶ್ ಮಾಡ್ಕೊಂಡು ಅದನ್ನ ಪುಡಿ ಹಾಕೋಬೇಕು. ಸೊ ಅದನ್ನು ಸೇರಿಸ್ಕೊಂಡಿದ್ವಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ವಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನೆಲ್ಲ ಕಲ್ಸ್ಕೊಂಡು ಒಂದೇ ಮಿಕ್ಸ್ ಮಾಡೋಣ. ಬೇಕಾದ್ರೆ ಬಿಸಿ ನೀರು ಹಾಕೋಬಹುದು. ನನ್ನಲ್ಲಿ ತಣ್ಣೀರು ಇರೋದ್ರಿಂದ ತಣ್ಣೀರೇ ಹಾಕೊಳ್ತಾ ಇದ್ದೇನೆ. ಬಿಸಿ ನೀರದೇ ಕುದಿಯೋ ನೀರು ಇದೆ ಅಂತ ಹೇಳಿದ್ರೆ ಸೊ ಅದನ್ನ ಯೂಸ್ ಮಾಡ್ಕೋಬಹುದು. ಚೆನ್ನಾಗಿ ಬಿರಿಯಾನಿ ಬರುತ್ತೆ. ಒಳ್ಳೆ ಗಮಗಮವಾದ ಪರಿಮಳ, ಟೇಸ್ಟಿ ಆದಂತಹ ಒಂದು ವೆಜಿಟೇಬಲ್ ಬಿರಿಯಾನಿ ಎಲ್ರಿಗೂ ಇಷ್ಟ ಆಗುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಅಕ್ಕಿ ಹಾಕಿದೆ. ಸೊ ಇದು ಸ್ವಲ್ಪ ಸ್ಟೀಮ್ ಬರ್ಬೇಕು. ಅಕ್ಕಿ ಹಾಕಿದ ತಕ್ಷಣ ಸ್ವಲ್ಪ ಕಲ್ಸ್ಕೋಬೇಕು. ಕಲ್ಸ್ಕೊಂಡು ಉಪ್ಪು ಖಾರ ಇದೆಯಾ ಅಂತ ನೋಡ್ಕೊಂಡು ಟೇಸ್ಟ್ ಮಾಡ್ಕೋಬೇಕು. ಸೊ ಉಪ್ಪು ಖಾರ ಸರಿ ಇದ್ರೆ ಸೊ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕೊಂಡು ಕುದಿಲಿಕ್ಕೆ ಬಿಡೋಣ. ಸೊ ಸ್ವಲ್ಪ ಕುದಿಯಕ್ ಬರೋ ಮುನ್ನ ಕುಕ್ಕರ್ ಅನ್ನ ಚುಳ ಹಾಕಿ ಮುಚ್ಚಿ ಮಿಕ್ಸ್ ಎಲ್ಲ ಹಾಕಿದ್ದಾಗಿದೆ. ಅನ್ನ ರೆಡಿ ಇದೆ. ಒಂದು ಕುದಿ ಬಂದ್ಮೇಲೆ ಸ್ಟವ್ ಆಫ್ ಮಾಡಿ ಚೇಂಜ್ ಮಾಡ್ಕೊಳ್ಳೋಣ. ಅನ್ನ ಎಲ್ಲ ದೊಡ್ಡ ಅಗಲವಾದ ಪಾತ್ರೆ ಹಾಕಿ ಪಲಾವ್ ಬರುತ್ತೆ. ಬೇಲಿಕ್ಕೆ ವೆಜಿಟೇಬಲ್ ಪಲಾವ್ ಈ ತರ ಬಾಸ್ಮತಿ ಹಾಕಿ ಇರೋದ್ರಿಂದ ಬಹಳ ಬೇಗನೆ ಚೆನ್ನಾಗಿ ಉದುರುದ್ರಾಗುತ್ತೆ. ಸೊ ಪಾತ್ರೆ ಚಿಕ್ಕದಾಗಿರುತ್ತೆ, ಅನ್ನ ಪರ್ಫೆಕ್ಟ್ ಆಗಿ ಬರುತ್ತೆ. ಮೆಜರ್ಮೆಂಟ್ ನೀರು ಹಾಕಿದೀವಿ. ಸೊ ಇವಾಗ ಅನ್ನ ಆಗಿದೆ. ಅನ್ನನ ಇಳಿಸ್ಕೊಂಡು ಎಲ್ಲಾನು ಕುಕ್ಕರಿಂದ ಇದು ಅಗಲವಾದ ಪಾತ್ರೆಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೆ ಕುಕ್ಕರ್ಗೆ ಹಾಕಿ ಮುಚ್ಚಳ ಹಾಕಿ ನಾವು ಮುಚ್ಚಿಡೋಣ. ಬೇಕಾದಾಗ ಸರ್ವ್ ಮಾಡ್ಕೋಬಹುದು. ಕುಕ್ಕರಲ್ಲಿ ಇಟ್ಟಾಗ ಹಾಗೆ ಮಾಡೋದು ಇರುತ್ತೆ. ಅನ್ನ ಹೊಡಿತಂಗೆ ಇರುತ್ತೆ, ಅನ್ನ ಉದುರಾಗಿ ಇರುತ್ತೆ. ಈ ತರ ಅಗಲವಾದ ಪಾತ್ರೆಯಲ್ಲಿ ಹಾಕಿದಾಗ ಅನ್ನ ತಣ್ಣಗಾಗ್ಬಿಡುತ್ತೆ ಬೇಗ. ಮತ್ತೆ ಈ ತರ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ, ಆರೋಗುತ್ತೆ ಅನ್ನ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಪರ್ಫೆಕ್ಟ್ ಆದ ವೆಜಿಟೇಬಲ್ ಪಲಾವು, ವೆಜಿಟೇಬಲ್ ಬಿರಿಯಾನಿ ರೆಡಿ ಆಗಿರುತ್ತೆ. ಸೊ ಈ ವಿಡಿಯೋ ನೋಡೋರೆಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಲೈಕ್ ಮಾಡಿ, ಹಾಗೆ ಕಮೆಂಟ್ಗಳನ್ನ ಕೊಡಿ. ನಿಮಗೆ ಏನು ಅನಿಸ್ತು, ಈ ಥರ ರೆಸಿಪಿಗಳನ್ನ ನೀವು ಟ್ರೈ ಮಾಡ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ. ಸೊ ಈ ವಿಡಿಯೋ ತುಂಬ ಒಳ್ಳೆಯ ರೆಸಿಪಿಯನ್ನು ಕೊಟ್ಟಿದ್ದೀನಿ. ಸೊ ಈ ವೆಜಿಟೇಬಲ್ ಪಲಾವು ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಇದೇ ಥರನೇ ನೀವು ಮಾಡಿಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ